ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೊಪ್ಪಳ ನಗರದ ವಿಜ್ಞಾನ ಭವನದಲ್ಲಿ ನೂರಾರು ಶಿಕ್ಷಕರು ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘಟನೆಯ ಸದಸ್ಯರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಯೋಗದಲ್ಲಿ ಇವತ್ತು ರಾಜ್ಯಾದ್ಯಂತ ಏನಂದರೆ ಶಿಕ್ಷಕರಿಗಾಗಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಯಾವುದೇ ಧರಣಿಯನ್ನು ಮಾಡದೆ, ಪ್ರತಿಭಟನೆಯನ್ನು ಮಾಡದೆ, ಕರ್ತವ್ಯ ನಿರ್ವಹಿಸುವುದರಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸುವುದರ ಮೂಲಕ ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಮನವರಿಕೆ ಮಾಡುವಂಥ ಕೆಲಸ ಇವತ್ತು ನಮ್ಮ ಸಂಘ ಮಾಡ್ತಾ ಇದೆ. ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ಬೋದಾಗಿತ್ತು, ಆದರೆ ನಾವು ಸರ್ಕಾರಿ ನೌಕರರಾಗಿದ್ದು ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಬೇಡಿಕೆಯನ್ನು ಇತಿಮಿತಿಯಲ್ಲಿ ಅಂದರೆ ನಿಯಮದಡಿಯಲ್ಲಿ ಮಾಡಬೇಕು. ಅದು ನಿಯಮದಡಿಯಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕೆಲಸ ನೀಡುವಂಥ ಇವತ್ತು ತರಬೇತಿ ಇದೆ. ತರಬೇತಿಯಲ್ಲಿ ನಾವು ತರಬೇತಿಯನ್ನು ಬಹಿಷ್ಕಾರ ಮಾಡದೆ ಎಲ್ಲ ಶಿಕ್ಷಕರು ಇವತ್ತು ಓದು ಕರ್ನಾಟಕ ತರಬೇತಿ ನಾವು ಕೂಡ ಬಂದಿದ್ದೀವಿ. ಎಲ್ಲ ಶಿಕ್ಷಕರು ಅಂದರೆ ಶೈಕ್ಷಣಿಕ ಅಭಿವೃದ್ಧಿಗೆ ತೊಂದರೆ ಉಂಟು ಮಾಡದೆ ನಮ್ಮ ಬೇಡಿಕೆ ಇಡುವಂಥ ಕೆಲಸ ಮಾಡ್ತಿದ್ವಿ. ಅತ್ಯಂತ ಜ್ವಲಂತವಾಗಿರುವಂಥ C&R ತಿದ್ದುಪಡಿ ಈಗಾಗಲೇ ಆಗ್ತಾ ಇದೆ. TETಯನ್ನು ನಾವು ನೇಮಕ ಆಗಬೇಕಾದ್ರೆ ಯಾವುದೇ ರೀತಿ ಏನು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದ್ದಿಲ್ಲ, ನಾವು ನೇಮಕವಾಗಿ CET ಅಂತ ಮೂಲಕ ಇನ್ನೂ ಹಲವಾರು ಅಕ್ಕನವರಿದ್ದಾರೆ, ಅವರ ನೇರ ನೇಮಕಾತಿ ಮೂಲಕ ಅವರ ಒಂದು ಅಂಕಗಳ ಆಧಾರದ ಮೇಲೆ ನೇಮಕ ಆಗಿದ್ದಾರೆ. ಇವತ್ತು ಸರ್ಕಾರ ಏನು ಮಾಡ್ತದೆ, ನಮ್ಮನ್ನೇ ಮತ್ತೊಮ್ಮೆ ಪರೀಕ್ಷೆ ಒಳಪಡ್ತಾ ಇದೆ. ಇದು ಯಾವ ಇಲಾಖೆ ಇಲ್ಲದೆ ಕೇವಲ ಎಲ್ಲರನ್ನ ಏನು ನಾವು ತಯಾರು ಮಾಡುವಂಥ ಶಿಕ್ಷಕರಿಗೆ ಯಾಕೆ ಈ ಶಿಕ್ಷೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು ವೈದ್ಯರಿಗಿಲ್ಲ, ಬೇರೆ ಇಲಾಖೆಗಿಲ್ಲ, ಶಿಕ್ಷಕರಿಗೆ ಯಾಕೆ ಈ TET ಎಂಬ ಶಿಕ್ಷೆ ಇದೆ? ಈ ಶಿಕ್ಷೆಯನ್ನು ಹೊರತುಪಡಿಸಿ TET ಈ ಕೂಡಲೇ ರದ್ದು ಮಾಡಬೇಕು. ಇದರ ಒಟ್ಟೊಟ್ಟಿಗೆ ಇವತ್ತು 2006 ಏಪ್ರಿಲ್ 1 ನಂತರ ನೇಮಕೊಂಡಂತ ರಾಜ್ಯ ಸರ್ಕಾರಿ ನೌಕರರಿಗೆ ಮರಣ ಶಾಸನವಾಗಿರುವಂಥ NPS ಯೋಜನೆ ಇವತ್ತು ಈಗಾಗಲೇ ಎಲ್ಲರೂ ಕೂಡ ನಿವೃತ್ತಿ ಆಗ್ತಾ ಇದ್ದಾರೆ. NPSನವರೇ ಜಾಸ್ತಿ ಆಗಿದ್ವಿ. ಕಳೆದ ಒಂದು 6 ವರ್ಷದಿಂದ ನಾನೇ ಸ್ವತಃ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡಿದಾಗ ಆಗಿದ್ದಂಥ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿ ಅವರು ಕರೆ ಮಾಡಿ ಒಂದು ಮಾತಾಡಿದ್ರು, ಒಂದು ಕಮಿಟಿ ಮಾಡ್ತಾ ಇದ್ರು. ಅವರು ಕಮಿಟಿ ಮಾಡಿದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಮಿಟಿ ಮಾಡಿದ್ರು. ನಮ್ಮ ಹಣೆ ಬರ ಏನಾಗ್ತದೆ, ಕೇವಲ NPS ಅವರ ಭವಿಷ್ಯ ಕೇವಲ ಏನಾಗ್ತದೆ ಆ ಕಮಿಟಿಯಲ್ಲೇ ಮುಳುಗೋಗ್ತದೆ. ಈ ಕಮಿಟಿ ಏನು ಮಾಡಿದ್ರೆ, ಕಮಿಟಿ ನಮ್ಮ ಏನಪ್ಪ ಅಂದ್ರೆ ಅವ್ರದ್ದು ಸಮಿತಿ ಕೊಡಲೇಬೇಕಾಗಿಲ್ಲ. ಅತ್ಯಂತ ಮರಣ ಶಾಸನ ಐತಿ, ಈ ಕೂಡಲೇ ರದ್ದು ಮಾಡಬೇಕಾಗಿತ್ತು. ಆದರೂ ಕೂಡ ಒಂದು ಕಮಿಟಿ ಮಾಡಿದ್ರೆ ಮತ್ತೆ ಕಮಿಟಿಯಲ್ಲೇ ಕಾಲಹರಣ ಮಾಡ್ತಾ ಇದೆ. ಸರ್ಕಾರ ಕಾಲಹರಣ ಮಾಡದೆ ನಮಗೆ ಭವಿಷ್ಯದಲ್ಲಿ ಭದ್ರತೆ ಇಲ್ಲದ NPS ಯೋಜನೆ ರದ್ದುಪಡಿಸಿ OPS ಯೋಜನೆ ಜಾರಿ ತರುವ ಮೂಲಕ ಸಂಧ್ಯಾ ಕಾಲದ ನಾವೇನು ಯಾರನ್ನ ಭಿಕ್ಷೆ ಬಡಿ ಕೇಳ್ತಾ ಇಲ್ಲ. ನಾವು 30, 35 ವರ್ಷ, 38 ವರ್ಷ ಸರ್ಕಾರಿ ಸೇವೆಯಾಗಿ ಸೇವೆ ಸಲ್ಲಿಸ್ತಾ ಇದ್ವಿ. ನಮಗೆ ಸಂಧ್ಯಾ ಕಾಲದ ಭದ್ರತೆ ಕೇಳ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಸರ್ಕಾರ ಇದರೊಟ್ಟಿಗೆ ಅನೇಕ ಶಿಕ್ಷಕರ ಬೇಡಿಕೆಯನ್ನು ಶೀಘ್ರ ಈಡೇರಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸೋದ್ರ ಮೂಲಕ ಇವತ್ತು ಕರ್ತವ್ಯ ಮಾಡ್ತಾ ಇದ್ವಿ. ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಬೇಡಿಕೆಯನ್ನು ಗಮನಿಸಿ ನಮಗೆ ನ್ಯಾಯಯುತವಾಗಿ ಈಗಾಗಲೇ TET ರದ್ದು ಮಾಡೋದ್ರ ಜೊತೆಗೆ ಅತ್ಯಂತ ಜ್ವಲಂತವಾಗಿರುವಂಥ NPS ರದ್ದುಪಡಿಸಿ OPS ಜಾರಿ ಜೊತೆಗೆ ಖಾಲಿ ಇರುವ ಹುದ್ದೆ ಈ ಥರ ಅನೇಕ ಇದೆ. ಈಗಾಗಲೇ ಇದು ರಾಜ್ಯಾದ್ಯಂತ ನಡೀತಾ ಇದೆ. ಇವತ್ತು ಕೊಪ್ಪಳದಲ್ಲಿ ನಾವು ಕೂಡ ತರಬೇತಿಗೆ ಹಾಜರಿದ್ವಿ. ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ತರಬೇತಿ ಕೂಡ ಹಾಜರಾಗೋದ್ರ ಜೊತೆಗೆ ತರಬೇತಿ ಪಡಿತೀವಿ. ಅದರೊಟ್ಟಿಗೆ ಕಪ್ಪು ಬಟ್ಟೆ ಮೂಲಕ ಸರ್ಕಾರಕ್ಕೆ ನಮ್ಮ ಕಡೆ ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ವಿ. ಕಮಿಟಿ ನಾವು ಉಪವಾಸ ಕುಂತಾಗ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಮಾತಾಡೋದಿಲ್ಲ, ನೀನು ಆರೋಗ್ಯ ನೋಡ್ಕೋ, ನಾ ಕಮಿಟಿ ಮಾಡ್ತಾರೆ. ಅವರು ಕೋವಿಡ್ ಕಮಿಟಿ ಮಾಡಿ ಆ ಕಮಿಟಿ ಕಾಲಹರಣ ಮಾಡಿ ಕಮಿಟಿನೂ ಹೋಯ್ತು. ನೆಕ್ಸ್ಟ್ ಈಗ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಮೇಲೆ ಕಮಿಟಿ ಮಾಡಿದ್ರು. ಈಗ ಮನೆ 2 ಕಮಿಟಿ ಮೀಟಿಂಗ್ ಆಗಿದೆ, ಶೀಘ್ರ ವರದಿ ಒಪ್ಪಿಸಿದ್ರ. ನಾವೀಗಾಗಲೇ 19 ವರ್ಷ ಆಯ್ತು, ಇನ್ನೂ ಅರ್ಧ ವರ್ಷ. ಈಗಾಗಲೇ ನಮ್ಮ ಸೇವಾವಧಿ ಅರ್ಧ ವರ್ಷ ಕಳೆದು ಬಿಟ್ಟಿವಿ, ಇನ್ನೂ ಅವಧಿ ಅರ್ಧ ಇದೆ. ಇನ್ನು ಅವಧಿಗೆ ಲಾಸ್ಟ್ ರಿಟೈರ್ಮೆಂಟಿಗೆ ಬಂದರೂ ಕೂಡ ನಮಗೆ ಆ ಭದ್ರತೆ ನಾವು ಕೇಳ್ತಾ ಇದ್ದೀವಿ. ನಮ್ಮ ಒಂದು ನಿವೃತ್ತಿದಲ್ಲಿ ನಮ್ಗೆ ಸಂಧ್ಯಾಕಾಲ ಭದ್ರತೆ ಕೇಳ್ತಾ ಇದ್ವಿ. ಸರ್ಕಾರ ಕೂಡಲೇ ಅದನ್ನು ಜಾರಿ ಮಾಡಬೇಕು. ಆಶ್ವಾಸನೆ ಕೊಟ್ಟಿತ್ತು, ಆದ್ರೆ ಈಡೇರಿಲ್ಲ. ಈಗ ನಮ್ಮ ರಾಜ್ಯ ಸಂಘ ನಿರ್ದೇಶಕರ ಕಪ್ಪು ಬಟ್ಟೆ ಮುಂದೆ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ಪ್ರತಿಭಟನೆ ಮಾಡ್ತೀವಿ. ರಾಜ್ಯ ಸಂಘದ ನಿರ್ದೇಶನ ಬರೆಗೆ ಈಗಾಗಲೇ ಸಂಸದರನ್ನು ಭೇಟಿ ಮಾಡಿ, ಶಾಸಕರನ್ನು ಭೇಟಿ ಮಾಡಿ ಮನವಿ ಕೊಡಂತ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆ ತಾಲೂಕಿನವರು ಆ ಶಾಸಕರಿಗೆ, ಸಂಸದರಿಗೆ, ಸಚಿವರಿಗೆ ಮನವಿ ಪತ್ರ ಕೂಡ ಕೊಟ್ಟಾಗಿದೆ. ಇದ್ರ ಕುರಿತು ಕ್ಯಾಬಿನೆಟ್ ಕೂಡ C&R ಅಷ್ಟೇ ಚರ್ಚೆ ಆಗಿದೆ. TET ಕುರಿತಾಗಿ ಈಗಲ ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸುಪ್ರೀಂ ಕೋರ್ಟ್ನಲ್ಲಿ ದಾಳಿ ಹೂಡಿದೆ, ಅದು ಕೂಡ ಚರ್ಚೆ ಇದೆ. ನಾವೇನಂದ್ರೆ ನೀವು TET ಮಾಡ್ತಿರೋ, ಇನ್ನೊಂದು ಪರೀಕ್ಷೆ ಮಾಡ್ತಿರೋ ಸಿದ್ಧ, ಆದರೆ ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಇರಬೇಕು. ನಮ್ಮನ್ನ ಹಿಡ್ಕೊಂಡು ಎಲ್ಲ ಇಲಾಖೆಯರಿಗೂ ಕೂಡ ಪರೀಕ್ಷೆ ಮಾಡಿ, ಆ ಪರೀಕ್ಷೆ ಅದೇ ಪ್ರಕಾರ ನಾವು ಎದುರಿಸಕ್ಕೆ ಸಿದ್ಧ ಇದೀವಿ. ನೀವು ನೇಮಕ ಮಾಡೋದು ಯಾವುದೇ ಕಂಡೀಷನ್ ಆಗದೆ ಈ ಥರ ಮಾಡೋದು ಸರಿಯಾದ ಕ್ರಮ ಅಲ್ಲ.
ಅವೈಜ್ಞಾನಿಕ ಟಿಇಟಿ ಪರೀಕ್ಷೆ ಮೂಲಕ ಶಿಕ್ಷಕರನ್ನು ಮತ್ತೆ ಮರು ಪರೀಕ್ಷೆಗೆ ಒಳಪಡಿಸುತ್ತಿರುವುದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸುತ್ತಾರೆ. ಹಾಗೂ ಮರಣ ಶಾಸನವಾಗಿರುವ ಎನ್ಪಿಎಸ್ ಯೋಜನೆ ರದ್ದುಗೊಳಿಸಿ ಬದಲಿಗೆ ಒಪಿಎಸ್ ಜಾರಿಗೆ ತಂದು ನಿವೃತ್ತಿ ನಂತರ ಶಿಕ್ಷಕರಿಗೆ ಭದ್ರತೆಯನ್ನ ಕಲ್ಪಿಸಿಕೊಡುವಂತೆ ಆಗ್ರಹಿಸುತ್ತಾರೆ. ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಿಕೊಳ್ಳುವಂತೆ ಒತ್ತಾಯಿಸುತ್ತಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಈಗ ತೊಲಗಲಿ ತೊಲಗಲಿ ಟಿಟಿ ತೊಲಗಲಿ 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 ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಅಖಿಲ ತೊಲಗಲಿ 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 ಏನೇ ತೊಲಗಲಿ ಜಾರಿಯಾಗಲಿ ತೊಲಗಲಿ ಜಾರಿಯಾಗಲಿ ಎನ್ಪಿಎಸ್ಗೆ ಧಿಕ್ಕಾರ ಎನ್ಪಿಎಸ್ಗೆ ಧಿಕ್ಕಾರ. ಇನ್ನು ಕೊಪ್ಪಳ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಗೌಡ ಪಾಟೀಲ್ ಮತ್ತು ನಿರ್ದೇಶಕರಾದ ಬೀರಪ್ಪ ಅಂಡಗಿ ನೇತೃತ್ವದಲ್ಲಿ ಓದು ಕರ್ನಾಟಕ ತರಬೇತಿಗೆ ಬಂದಿದ್ದಂತ ನೂರಾರು ಶಿಕ್ಷಕರು ತರಬೇತಿ ಪ್ರಾರಂಭಕ್ಕೂ ಮೊದಲು ಪ್ರತಿಭಟನೆ ನಡೆಸಿದ್ರು. ಇಮಾಮ ಎಸ್ ಬಿಚಲಿ, ಕರ್ನಾಟಕ ಟಿವಿ, ಕೊಪ್ಪಳ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.